ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ವಿಡಿಯೋ ಪಾಠದಲ್ಲಿ SSLC ಮಾಡೆಲ್ ಕ್ವೆಶ್ಚನ್ ಪೇಪರ್ 2025 ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಡತಕ್ಕಂತಹ ಪಾರ್ಟ್ 2 ವಿಡಿಯೋ 30 ಅಂಕಗಳಿಗೆ ಇರತಕ್ಕಂತಹ ಇದೊಂದು ವಿಡಿಯೋ ಪಾಠವಾಗಿರುತ್ತದೆ. ಇದಕ್ಕಿಂತ ಮುಂಚೆ ನಾವು ಪ್ರಶ್ನೆ ಸಂಖ್ಯೆ 1ರಿಂದ ಪ್ರಶ್ನೆ ಸಂಖ್ಯೆ 32ರವರೆಗೆ ಸುಮಾರು 50 ಅಂಕಗಳಿಗೆ ಸುಲಭವಾಗಿ ಮತ್ತು ಎಕ್ಸ್ಪ್ಲನೇಷನ್ ವಿವರಣೆಯನ್ನು ಕೊಡುತ್ತಾ ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಉತ್ತರದ ಜೊತೆಗೆ ವಿವರಣೆಯನ್ನು ಕೊಡುತ್ತಾ ವಿಡಿಯೋ ಪಾಠವನ್ನು ಮಾಡಿರ್ತೀವಿ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಪಾರ್ಟ್ 2 30 ಅಂಕಗಳಿಗೆ ಪಾರ್ಟ್ 1ನ 50 ಅಂಕಗಳು ಪ್ಲಸ್ ಇದೊಂದು 30 ಅಂಕಗಳ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೀವು ಸ್ಟಡಿ ಮಾಡಿದ್ದೇ ಆದರೆ 100% ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್. ಹಾಗಾಗಿ ಆ ವಿದ್ಯಾರ್ಥಿಗಳು ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ. ಪ್ರಶ್ನೆ ಸಂಖ್ಯೆ 33 ಪಿಕ್ಚರ್ ಡಿಸ್ಕ್ರಿಪ್ಷನ್ನೊಂದಿಗೆ. ಪ್ರಶ್ನೆ ಸಂಖ್ಯೆ 33 ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ಸ್ ಟು ಯು ಇನ್ ಅ ಪ್ಯಾರಾಗ್ರಾಫ್. ಇದು ಟೋಟಲ್ ಆಗಿ 3 ಮಾರ್ಕ್ಸಿಗೆ ಇರತಕ್ಕಂತಹ ಒಂದು ಪ್ರಶ್ನೆಯಾಗಿರ್ತದೆ. ಇಲ್ಲಿ ತಾವು ಈ ಪಿಕ್ಚರನ್ನು ಅಬ್ಸರ್ವ್ ಮಾಡಿರೋ ಹಾಗೆ ದೇರ್ ಈಸ್ ಅ ಕ್ಲಾಸ್ ಈಸ್ ಗೋಯಿಂಗ್ ಆನ್. ಅಲ್ಲಿ ಒಂದು ಕ್ಲಾಸ್ ನಡೀತಾ ಇದೆ. ಸಮ್ ಪೀಪಲ್ ಆರ್ ದೇರ್, ಒಂದಷ್ಟು ಜನ ಇದ್ದಾರೆ. ದೇ ಆರ್ ಲಿಸನಿಂಗ್ ಟು ದಿ ಕ್ಲಾಸ್ ಆ್ಯಂಡ್ ದ ಟೀಚರ್ ಇಸ್ ಗೋಯಿಂಗ್ ಟು ಟೀಚ್ ಸಮಥಿಂಗ್ ಅಬೌಟ್ ದ ಟ್ರೀ. ಸೊ ಇಲ್ಲಿ ಏನಂತಂದರೆ ಇಲ್ಲಿ ಈ ಒಂದು ಪಿಕ್ಚರನ್ನು ನೋಡೋದಾದರೆ ಆನ್ಸರನ್ನು ನಾವಿಲ್ಲಿ ಕ್ಲಿಯರಾಗಿ ನೋಡ್ಬೋದು. ಆ ಪಿಕ್ಚರನ್ನು ಅಬ್ಸರ್ವ್ ಮಾಡಿದ ಮೇಲೆ ಆನ್ಸರ್ ನೋಡೋದಾದರೆ ದ ಪಿಕ್ಚರ್ ಡೆಪಿಕ್ಟ್ಸ್ ಅ ಹ್ಯೂಮರಸ್ ಸೀನ್. ಒಂದು ರೀತಿಯಾಗಿರ್ತಕ್ಕಂತಹ ನಮಗೆ ಹಾಸ್ಯವನ್ನು ಹುಟ್ಟಿಸ್ತಕ್ಕಂತಹ ಒಂದು ಚಿತ್ರ ಇದಾಗಿರ್ತಕ್ಕಂಥದ್ದು. ಕಾರಣ ಏನಂತಂದರೆ ಅಲ್ಲಿ ಸೋ ಮೆನಿ ಟ್ರೀಸ್ಗಳನ್ನ ಕಡಿದು ಹಾಕಿರ್ತಕ್ಕಂತಹ ಆ ಮರಗಳ ಮೇಲೇ ಕುಳಿತುಕೊಂಡು ಮರದ ಬಗ್ಗೆನೇ ಪಾಠ ಕೇಳ್ತಕ್ಕಂಥದ್ದು ನೋಡಿದ ತಕ್ಷಣ ಹಾಸ್ಯಾಸ್ಪದ ಅನ್ನಿಸ್ತಕ್ಕಂಥದ್ದು. ಸೊ ಫೈನಲಿ ಏನಂತಂದರೆ ಇಲ್ಲಿ ದ ಪಿಕ್ಚರ್ ಡಿಪಿಕ್ಟ್ಸ್ ಅ ಹ್ಯೂಮರಸ್ ಸೀನ್ ವೇರ್ ಅ ಗ್ರೂಪ್ ಆಫ್ ಪೀಪಲ್ ಆರ್ ಸಿಟ್ಟಿಂಗ್ ಅರೌಂಡ್ ಟೇಬಲ್ ಸೀಮಿಂಗ್ಲಿ engrossed in a conversation. However, the table is actually a large tree stump and the people are sitting on the smaller tree stumps, creating a whimsical and somewhat absurd image. The picture suggests the importance of finding comfort and connection in nature, even in unexpected places. It also hints at the idea of adapting and making the most of what is available. ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಥರನೇ ನೀವು ಬರಿಬೇಕಂತಕ್ಕಂಥದ್ದು ಏನೂ ಇಲ್ಲ. ವಾಟ್ ಯು ಥಾಟ್ ಅಬೌಟ್ ದ ಪಿಕ್ಚರ್, ಆ ಚಿತ್ರದ ಬಗ್ಗೆ ನಿಮಗೆ ಯಾವ ವಿಚಾರಗಳು ಬರ್ತವೋ ಅವುಗಳನ್ನ ಫ್ರೇಮ್ ಅ ಸಿಂಪಲ್ ಸೆಂಟೆನ್ಸಸ್ ಬೈ ಯೂಸಿಂಗ್ ಸಿಂಪಲ್ ವರ್ಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಏನು ಕಾಣಿಸ್ತದೋ ಅದನ್ನು ನೀವು ಏನು ಮಾಡ್ಬೋದು, ಸಣ್ಣ ಸಣ್ಣ ವರ್ಡ್ಸ್ಗಳನ್ನ ಇಟ್ಟುಕೊಂಡು ಸರಳ ವಾಕ್ಯಗಳನ್ನ ರಚಿಸಿ ಆ ಪಿಕ್ಚರನ್ನು ನೀವು ಡಿಸ್ಕ್ರಿಪ್ಷನ್ ಮಾಡ್ಬೋದು. ಯಾಕೆ ಮಾಡ್ಬೋದು ಬೇರೆ ರೀತಿ ಅಂತಂದರೆ ಇಲ್ಲಿ ಇನ್ ದಿಸ್ ಪಿಕ್ಚರ್ ಐ ಸಾ ಸೋ ಮೆನಿ ಪೀಪಲ್ ಆರ್ ಸಿಟ್ಟಿಂಗ್, ಇದೊಂದು ಸೆಂಟೆನ್ಸ್ ಆಗ್ತದೆ. ಇನ್ ದಿಸ್ ಪಿಕ್ಚರ್ ದೇರ್ ಇಸ್ ಅ ಪರ್ಸನ್ ಹೂ ಈಸ್ ಟೀಚಿಂಗ್ ಅಬೌಟ್ ಅ ಟ್ರೀ ಅಥವಾ ಇಂಪಾರ್ಟೆನ್ಸ್ ಆಫ್ ಟ್ರೀ. ಈ ತರಹದ ವಾಕ್ಯಗಳನ್ನ ನೀವು ರಚಿಸಬೇಕು. ದೇರ್ ಈಸ್ ಅ ಬೋರ್ಡ್, ಇನ್ ದ್ಯಾಟ್ ಬೋರ್ಡ್ ದೇರ್ ಈಸ್ ಅ ಪಿಕ್ಚರ್ ಆಫ್ ಅ ಟ್ರೀ ಆ್ಯಂಡ್ ಸಮ್ ಪೀಪಲ್ ಆರ್ ವಾಚಿಂಗ್ ಆರ್ ಲಿಸನಿಂಗ್ ದ ಕ್ಲಾಸ್ ವಿತ್ ಇಂಟ್ರೆಸ್ಟ್. ಆ ರೀತಿಯಾಗಿರ್ತಕ್ಕಂಥ ಸಣ್ಣ ಸಣ್ಣ ವಾಕ್ಯಗಳನ್ನು ನೀವು ರಚನೆ ಮಾಡ್ಬೋದು. ಇದು ನಿಮಗೆ ನಿಮ್ಮ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಜಸ್ಟ್ ನಾವು ನಿಮಗೊಂದು ಐಡಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 34 ವೆರಿ ಇಂಪಾರ್ಟೆಂಟ್. ಇದು ಒಂದು ರೀತಿಯಾಗಿರ್ತಕ್ಕಂತಹ ಗಣಿತ ಇದ್ದಂಗೆ, ಮ್ಯಾಥ್ಸ್ ಇದ್ದಂಗೆ. ಯಾಕಂತಂದರೆ ಮ್ಯಾಥ್ಸ್ನಲ್ಲಿ ನೀವು ಸರಿಯಾಗಿರ್ತಕ್ಕಂಥ ಲೆಕ್ಕವನ್ನು ಬಿಡಿಸಿದ್ದೆ ಆದರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಮಾರ್ಕ್ಸ್ಗಳನ್ನ ಅಂಕಗಳನ್ನ ಕಟ್ ಮಾಡ್ತಕ್ಕಂಥ ಅವಕಾಶ ಹೆಂಗೆ ಇರೋದಿಲ್ವೋ ಪದ್ಯವನ್ನು ಮೆಮರೈಸ್ ಮಾಡಿ ಬರಿತಕ್ಕಂಥದ್ರಲ್ಲಿ ಕೂಡ ನೀವು 4ಕ್ಕೆ 4 ಅಂಕಗಳನ್ನ ಪಡೆದುಕೊಳ್ಬೋದು. ಸೊ ಮೇ ಬಿ
ಏನಂತಂದರೆ ನೀವು ಇರ್ತಕ್ಕಂತಹ 3 ಪದ್ಯಗಳ ಮೆಮರೈಸೇಷನಲ್ಲಿ 2 ಮಾಡಿದರೆ ಯು ವಿಲ್ ಬಿ ಡೆಫಿನೆಟ್ಲಿ ಗೆಟ್ 4 ಔಟ್ ಆಫ್ 4. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಪದ್ಯವನ್ನು ಕಂಠಪಾಠ ಮಾಡಿ ಬರೆಯತಕ್ಕಂತಹ ಕ್ವಶನ್ ನಂಬರ್ 34ನಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ನೀವು ಪಂಕ್ಚುವೇಷನ್ ಮಾರ್ಕ್ಸ್ಗಳನ್ನ ಸರಿಯಾಗಿ ಗಮನದಲ್ಲಿ ಇಟ್ಕೊಂಡು ನೋಡಿಕೊಂಡು ಬರೀಬೇಕಾಗ್ತದೆ. ಆಮೇಲೆ ಕ್ಯಾಪಿಟಲ್ ಲೆಟರ್ಸ್ಗಳನ್ನ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಯೂಸ್ ಮಾಡಬೇಕು. ಆ್ಯಸ್ ಪರ್ ಟೆಕ್ಸ್ಟ್ ಬುಕ್ನಲ್ಲಿ ನಿಮಗೆ ಪದ್ಯ ಹ್ಯಾಗೆ ಕೊಟ್ಟಿರ್ತಾರೋ ಅದೇ ರೀತಿಯಾಗಿರ್ತಕ್ಕಂತಹ ಈ ಪದ್ಯವನ್ನು ಬರೀಬೇಕಾಗ್ತದೆ. ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ 2 ಪದ್ಯಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಕ್ವಶನ್ ನಂಬರ್ 34 2 ಪದ್ಯಗಳನ್ನು ಕೊಟ್ಟಿರ್ತಾರೆ. ನಿಮಗೆ ಇಂಟರ್ನಲ್ ಚಾಯ್ಸ್ ಇರೋದರಿಂದ ರೈಟ್ ಎನಿ ಒನ್. ದ ಕ್ವಾಲಿಟಿ ಆಫ್ ಮರ್ಸಿ ಪದ್ಯದಿಂದ ಬಂದಿರತಕ್ಕಂಥದ್ದು ಫಸ್ಟ್. ದ ಥ್ರೋನ್ಡ್ ಮೊನಾರ್ಕ್ ಬೆಟರ್ ದ್ಯಾನ್ ಹಿಸ್ ಕ್ರೌನ್, ಫುಲ್ ಪಾಯಿಂಟ್ ಕೊಡಬೇಕು. ಹಿಸ್ ಸೆಪ್ಟರ್ ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್, ಕಾಮ ಮರಿಬಾರದು. ದ ಅಟ್ರಿಬ್ಯೂಟ್ ಟು ಏವ್ ಆ್ಯಂಡ್ ಮೆಜೆಸ್ಟಿ ವೇರ್ ಇನ್ ಡತ್ ಸಿಟ್ ದ ಡ್ರೆಡ್ ಆ್ಯಂಡ್ ಪಿಯರ್ ಆಫ್ ಕಿಂಗ್ಸ್. ಇಲ್ಲಿ ಸೆಮಿಕಾಲನ್ ಕೂಡ ಇದೆ, ಕಿಂಗ್ಸ್ ಆದಮೇಲೆ ಅದನ್ನು ಕೂಡ ಮರಿಬಾರ್ದು. ಹಾಗಾಗಿ ಪದ್ಯ ಪ್ರಾರಂಭ ಆಗತಕ್ಕಂತಹ ಬಿಗಿನಿಂಗ್ ವರ್ಡ್ದು ಫಸ್ಟ್ ಲೆಟ್ರ್ ಏನಾಗಿದೆ ಅಂತಂದರೆ ಇಲ್ಲಿ ಟಿ ಕ್ಯಾಪಿಟಲ್ ಆಗಿರಬೇಕು. ನೆಕ್ಸ್ಟ್ ಲೈನ್ದು ಹೆಚ್ ಕ್ಯಾಪಿಟಲ್ ಆಗಿರಬೇಕು. ನೆಕ್ಸ್ಟ್ ಲೈನ್ ಟಿ ಕ್ಯಾಪಿಟಲ್ ಆಗಿರಬೇಕು. ನೆಕ್ಸ್ಟ್ ಲೈನ್ದು ಫಸ್ಟ್ ಲೆಟರ್ ಡಬ್ಲ್ಯೂ ಕೂಡ ನಿಮಗಿಲ್ಲಿ ಏನಾಗಿರಬೇಕು, ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ಕ್ಯಾಪಿಟಲ್ ಲೆಟ್ರಲ್ಲೇ ಇರಬೇಕು. ಆರ್ ಅಥವಾ ಅದನ್ನಾದರೂ ಬರೀ ಇಲ್ಲ ಅಂತಂದರೆ ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್. ದಿಸ್ ಪೋಯಮ್ ಇಸ್ ಟೇಕನ್ ಫ್ರಮ್ ದ ಲೆಸನ್ ದ ಬ್ಲೈಂಡ್ ಬಾಯ್. ಇಲ್ಲಿ ಎಮ್ ಕ್ಯಾಪಿಟಲ್ ಲೆಟರ್ ಇರಬೇಕು. ನೆಕ್ಸ್ಟ್ ಲೈನ್ ವೆನ್ ಎವರ್ ಐ ಸ್ಲೀಪ್ ಆರ್ ಪ್ಲೇ, ವೆನ್ ಕೂಡ ಕ್ಯಾಪಿಟಲ್ ಆಗಿರಬೇಕು. ಪ್ಲೇ ಆದಮೇಲೆ ಸೆಮಿಕಾಲನ್ ಇರಬೇಕು. ಆ್ಯಂಡ್ ಕೂಡ ಎವರ್ ಕೀಪ್ ಅವೇಕ್, ಐ ಕೂಡ ಕ್ಯಾಪಿಟಲ್ ಇರಬೇಕು. ಫಸ್ಟ್ ಲೆಟರ್ ಆಫ್ ದಿ ಫಸ್ಟ್ ವರ್ಡ್ ಎ ಕೂಡ ಕ್ಯಾಪಿಟಲ್ ಇರಬೇಕು. ಲಾಸ್ಟ್ ಲೈನ್ ಡಬ್ಲ್ಯೂ ಕ್ಯಾಪಿಟಲ್ ಮಾಡಿಕೊಂಡು ವಿತ್ ಮೀ ಟ್ವೇರ್ ಆಲ್ವೇಸ್ ಡೇ ಅಂತ ಇದೆ. ಇಲ್ಲಿ ಸಿಂಗಲ್ ಇನ್ವರ್ಟೆಡ್ ಕಾಮ ಲಾಸ್ಟಿಗೆ ಫುಲ್ ಪಾಯಿಂಟನ್ನು ಕೊಡಬೇಕು. ನೆಕ್ಸ್ಟ್ ನೋಡೋದಾದರೆ ರೀಡ್ ದಿ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಕ್ವಶನ್ ನಂಬರ್ 35 ಇದು ಕೂಡ ನಿಮಗೆ ಪ್ರಶ್ನೆನೂ ಅಲ್ಲೇ ಉತ್ತರ ಕೂಡ ಅಲ್ಲೇ ಇರೋದರಿಂದ ಜಸ್ಟ್ ಸರ್ಚ್ ದಿ ಆನ್ಸರ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಆನ್ಸರನ್ನು ಕರೆಕ್ಟಾಗಿ ಬರೀಬೇಕು. ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತೀರ ಅಂತಂದರೆ ಕ್ವಶನ್ ನಂಬರ್ ಹಾಕಿ ಪ್ಯಾರಾಗ್ರಾಫೇ ಬರೆದು ಬಿಡ್ತೀರಿ. ಇಲ್ಲ ಅಂತಂದರೆ ಕೆಲವೊಬ್ಬರು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀರ ಅಂತಂದರೆ ಫಸ್ಟ್ ಕ್ವಶನ್ಗೆ ಅರ್ಧ ಪ್ಯಾರಾಗ್ರಾಫ್ ಬರೆಯೋದು, ಇನ್ನೊಂದು ಕ್ವಶನ್ಗೆ ಕೆಳಗಡೆ ಅರ್ಧ ಪ್ಯಾರಾಗ್ರಾಫ್ ಬರೆಯೋದು. ಒಂದೊಂದು ಟೈಮ್ನಲ್ಲಿ ಮಾರ್ಕ್ಸ್ಗಳು ಫೇಲ್ಯೂರ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಕಾರಣ ಏನಂತಂದರೆ ನಿಮ್ಮ ಫಸ್ಟ್ ಕ್ವಶನ್ಗೆ ಕೆಳಗಡೆ ಪ್ಯಾರಾಗ್ರಾಫ್ನಲ್ಲಿ ಅಥವಾ ಲಾಸ್ಟ್ ಲೈನ್ನಲ್ಲಿ ಆನ್ಸರ್ ಇರ್ಬೋದು, ಇಲ್ಲ ಸೆಕೆಂಡ್ ಕ್ವಶನ್ಗೆ ನಿಮಗೆ ಫಸ್ಟ್ ಲೈನ್ನಲ್ಲಿ ಆನ್ಸರ್ ಬರ್ಬೋದು. ಹಾಗಾಗಿ ರೀಡ್ ಔಟ್ ದ ಗಿವನ್ ಪ್ಯಾಸೇಜ್ ಕೇರ್ಫುಲಿ. ಹಾಗಾದರೆ ಪ್ಯಾರಾಗ್ರಾಫ್ ಏನಿದೆ ಅಂತಂದರೆ ಇಲ್ಲಿ ಅ ಪುವರ್ ಫಾರ್ಮರ್ ಹೂ ಹ್ಯಾಡ್ ಆಲ್ವೇಸ್ ಲಿವ್ಡ್ ಇನ್ ದ ವಿಲೇಜ್ ಆ್ಯಂಡ್ ಹ್ಯಾಡ್ ನೆವರ್ ವಿಸಿಟೆಡ್ ಅ ಬಿಗ್ ಟೌನ್ ಓನ್ ಅ ಲಾಟ್ ಆಫ್ ಮನಿ. So he decided that he could now afford a holiday in an excellent hotel by the sea. When lunchtime came on his first day there, he decided to go and eat in the restaurant of the hotel. The head waiter showed him to his table, took his order and went away. When he looked at the farmer again, he had a surprise. The farmer had tied his table napkin around his neck. The head waiter was very annoyed at this and immediately told one of the other waiters in the restaurant to go to the man and inform him, without being any way insulting, that people did not do such a thing in restaurants of that quality. The waiter went to the farmer and said in a friendly voice, "Good morning, sir. Would you like a shave or a haircut ಅಂತಕ್ಕಂಥ ಪ್ರಶ್ನೆ ಮಾಡ್ತಾನೆ. ಕ್ವೆಶ್ಚನ್ ನಂಬರ್ ಏನು ನೋಡೋದಾದರೆ ದಿ ವಾಟ್ ಮೇಡ್ ಇಟ್ ಪಾಸಿಬಲ್ ಫಾರ್ ದ ಫಾರ್ಮರ್ ಟು ಅಫೋರ್ಡ್ ಟು ಸ್ಟೇ ಇನ್ ದ ಎಕ್ಸ್ಪೆನ್ಸಿವ್ ಹೋಟೆಲ್ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್ ದ ಫಾರ್ಮರ್ ಓನ್ ಅ ಲಾಟ್ ಆಫ್ ಮನಿ ವಿಚ್ ಎನೇಬಲ್ಡ್ ಹಿಮ್ ಟು ಅಫೋರ್ಡ್ ಟು ಸ್ಟೇ ಇನ್ ದ ಎಕ್ಸ್ಪೆನ್ಸಿವ್ ಹೋಟೆಲ್. ಬಿ ಕ್ವೆಶ್ಚನ್ ನೋಡೋದಾದರೆ ವೈ ವಾಸ್ ದ ಹೆಡ್ ವೇಟರ್ ಸರ್ಪ್ರೈಸ್ ಯಾಕಾದ ಹೆಡ್ ವೇಟರ್ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್ the head waiter was surprised because the farmer had tied his table napkin around his neck, which was not considered acceptable behavior in fine dining establishment ಅಂತಕ್ಕಂಥದ್ದು ಆನ್ಸರ್. ಇನ್ನು ಕ್ವಶನ್ ನಂಬರ್ 36 ನೋಡೋದಾದರೆ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ನಿಮಗೆ ಬಂದೇ ಬರ್ತವೆ. ಇಲ್ಲಿಯೂ ಕೂಡ ನೀವು 4 ಮಾರ್ಕ್ಸನ್ನು ಈಸಿಯಾಗಿ ತೊಗೋಬೋದು. ಪ್ರಶ್ನೆ ಏನಂತಂದರೆ ಇಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಇನ್ 8 to 10 ಸೆಂಟೆನ್ಸಸ್. ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ
ನೀವು 8ರಿಂದ 10 ಲೈನಲ್ಲಿ ಉತ್ತರ ಬರೀಬೇಕು. ನಿಮಗೆ ಇಲ್ಲಿ ಕೂಡ ಇಂಟರ್ನಲ್ ಚಾಯ್ಸಸ್ಗಳು ಇರ್ತವೆ, ಇಲ್ಲಿ ಕೂಡ ಆಪ್ಷನ್ಗಳಿರ್ತವೆ. ಯಾವುದು ನಿಮಗೆ ಪರ್ಫೆಕ್ಷನ್ ಇರ್ತದೋ ಅದನ್ನೇ ಸೆಲೆಕ್ಟ್ ಮಾಡಿ ಬರೀರಿ. ನಾನು ಸಜೆಸ್ಟ್ ಮಾಡೋದು ಅಂತಂದರೆ ನಿಮಗೆ ಕ್ವೆಶ್ಚನ್ ನಂಬರ್ 36ನಲ್ಲಿ ಫಸ್ಟ್ ಪೊಯಮ್ ಗ್ರ್ಯಾಂಡ್ ಮಾ ಕ್ಲಾನ್ಸೆಟ್ರಿಯನ್ನು ಕಂಪ್ಲೀಟಾಗಿ ಪ್ರಿಪರೇಷನ್ ಇರಬೇಕು. ಆ್ಯಸ್ ವೆಲ್ ಆ್ಯಸ್ ಮತ್ತು ನಿಮಗೆ ಯಾವುದಂತಂದರೆ ಜಾಜ್ ಪೊಯಮ್ 2 ಪದ್ಯವನ್ನು ಕೂಡ ಕಂಪ್ಲೀಟಾಗಿ ಪ್ರಿಪರೇಷನ್ ಆಗಿ ಫಾರ್ 4 ಮಾರ್ಕ್ಸ್ಗೆ. ಅದರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡೋದಾದರೆ ಕ್ವೆಶ್ಚನ್ ನಂಬರ್ 26ಗೆ ಅಗೇನ್ ದೇ ಆಸ್ಕ್ ಫಾರ್ 3 ಮಾರ್ಕ್ಸ್ ಕ್ವೆಶ್ಚನ್ ಫ್ರಮ್ ಪೊಯೆಟ್ರಿ. ಪದ್ಯಗಳಿಂದನೇ ಕ್ವೆಶ್ಚನ್ ನಂಬರ್ 26 ನಿಮ್ಗೆ ಬರೋದ್ರಿಂದ ನನ್ನ ಬೆಸ್ಟ್ ಸಜೆಷನ್ ಏನಂತಂದರೆ ಟ್ರೈ ಟು ಪ್ರಿಪೇರ್ ಐ ಆಮ್ ದ ಲ್ಯಾಂಡ್ ಪೊಯಮ್ ಸಮರಿಯನ್ನು ಪ್ರಿಪೇರ್ ಆಗಿ ಐ ಆಮ್ ದ ಲ್ಯಾಂಡ್ ಪದ್ಯದ್ದು. ಹಾಗಾದರೆ ಅಲ್ಲಿ ಡಿಸ್ಕ್ರೈಬ್ ಹೌ ದ ಪೊಯೆಟ್ ಯೂಸಸ್ ಗ್ರ್ಯಾಂಡ್ ಮಾಸ್ ಡಿಸ್ಕ್ರೈಬ್ ಹೌ ದ ಪೊಯೆಟ್ ಯೂಸಸ್ ಗ್ರ್ಯಾಂಡ್ ಮಾಸ್ ಟ್ರೀ ಕ್ಲೈಂಬಿಂಗ್ ಟು ಶೋ ಹರ್ ರಿಲೇಷನ್ಶಿಪ್ ವಿತ್ ನೇಚರ್ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್ ನೋಡೋದಾದರೆ ದ ಪೊಯಮ್ ಗ್ರ್ಯಾಂಡ್ ಮಾ ಕ್ಲೈಂಬ್ಸ್ ಅ ಟ್ರೀ portrays Ruskin Bond's unconditional love for his family. He says that his grandmother was a genius as she could climb trees, spreading or high. She would be up their branches in a trice ಅಂತಂದರೆ quickly. When she last climbed a tree, she was 62. Even since childhood, she had had this gift for being happier in a tree than in a lift. And though as years went by, she would be told that climbing trees should stop when one grew old, and that growing old should be graceful. She would laugh and say, I will grow old disgracefully. I can do it better. And her family members had to agree, for in all the garden there wasn't tree she hadn't been up, having learned to climb from a loving brother when she was 6, but it was feared by all that one day she would have a terrible fall. The outcome was different. Once, while the speaker and his family members were in town, Grandma climbed a tree and couldn't come down. After she was rescued, the doctor strongly recommended a quiet week in a bed. Though the speaker and his family sighed with relief, for Granny it was like a brief season in hell, being confined to her bedroom. But she held her peace till she felt stronger. Then she sat up and said, I lie here no longer. ಸೊ ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋದ್ರಿಂದ ಟಿಲ್ ಲೈ ಹಿಯರ್ ನೋ ಲಾಂಗರ್ ಅಂತಕ್ಕಂಥದ್ದು ಐ ಲೈ ಹಿಯರ್ ನೋ ಲಾಂಗರ್. ಆ್ಯಂಡ್ ಸಿ ಕಾಲ್ಡ್ ಫಾರ್ ಅ ಸ್ಪೀಕರ್ಸ್ ಫಾದರ್ ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್ ಅಂತಂದರೆ ವಿತೌಟ್ ಹೆಜಿಟೇಷನ್, ಯಾವುದೇ ಭಯವಿಲ್ಲದೆ ಹೇಳ್ತಾಳೆ, that a house in a treetop was what she now wanted. The speaker's dad or father knew his duties. He said, you have what you want, dear. ನಿನಗೆ ಬೇಕಾಗಿದ್ದನ್ನು ನೀನು ಪಡೆದುಕೊಳ್ತೀಯಾ, ಏನೋ ಚಿಂತೆ ಮಾಡಬೇಡ ಅಂತ. I will start work tonight with the speaker's expert assistance. He made her a tree house with windows and a door. So Granny moved up, and every day the speaker climbed to her room with the glasses and a tray. She sat there in a majesty and drank sherry with the speaker, upholding her right to reside in a tree ಅಂತಕ್ಕಂಥದ್ದು. Or ಅಥವಾ summarize the emotions displayed in the poem Ballad of the Tempest in your own words ಅಂತಕ್ಕಂಥದ್ದಿದೆ. Ballad of the Tempest ಮೇಲೆ 4 ಮಾರ್ಕ್ಸ್ ಇರತಕ್ಕಂಥ ಪ್ರಶ್ನೆ ಆನ್ಸರ್ ನೋಡೋದಾದರೆ, The Ballad of the Tempest is a simple narrative poem covering the incident from the midnight to morning. When the poem begins, we see that the crew are all crowded in a cabin as the sea is on a storm, and they think their end is near. They are unable to sleep as they think that the strong wind would cut away the mast. They shuddered at the thought of the hungry sea roaring in a rage, ready to devour them all. The captain himself has lost hope, and he announced that they are lost. However, the innocent little daughter of the captain is different from the rest, and taking the cold hand of her father. ಆ ಪೋಯಮ್ನಲ್ಲಿ ನಿಮಗೆ ಸಿ ಟುಕ್ ಹೀಸ್ ಐಸಿ ಹ್ಯಾಂಡ್ ಅಂತ ಇದೆ. ಐಸಿ ಹ್ಯಾಂಡ್ ಇಸ್ ನಥಿಂಗ್ ಬಟ್ ಕೋಲ್ಡ್ ಹ್ಯಾಂಡ್. ಸಿ reassures him, saying that God who protects them on the land will save them out on the sea too. The sailors who had been playing
praying without much conviction now realize the power of faith and grow cheerful as a sign of God's mercy. They are able to reach the harbor safe even as it turns out to be a bright morning. In this simple poem, the poet talks about the power of faith in times in difficulty. A complete faith in a God will gives us peace of mind. The poem also shows that we should submit ourselves to the will of God because through human endeavor alone things cannot change ಅಂತಕ್ಕಂಥದ್ದು ಈ ಒಂದು ಪದ್ಯದ ಸಾರಾಂಶವಾಗಿರ್ತದೆ. ಕ್ವೆಶನ್ ನಂಬರ್ 36ನಲ್ಲಿ ಇನ್ನೂ ಒಂದು ಇಂಟರ್ನಲ್ ಚಾಯ್ಸ್ ಪ್ರಶ್ನೆ ಏನಂತಂದರೆ ಇಲ್ಲಿ ಯಾವ ಪದ್ಯದ ಮೇಲೆ ಕೇಳಲ್ಪಟ್ಟಿರ್ತಕ್ಕಂತಹ ಸಮರಿ ಬರೀರಿ 4 ಮಾರ್ಕ್ಸಿಗೆ ಅಂತಂದರೆ ಹೌ ಡಸ್ ದ ಪೊಯೆಟ್ ವಿಶ್ ಟು ಪ್ರೇಸ್ ದ ಮದರ್ ಇಂಡಿಯಾ ಇನ್ ದ ಪೊಯಮ್ ಸಾಂಗ್ ಆಫ್ ಇಂಡಿಯಾ. 4th ಪೊಯಮ್ನಿಂದ ಬಂದಿರತಕ್ಕಂತಹ 4 ಮಾರ್ಕ್ಸಿಗೆ ಕ್ವೆಶನ್ ನಂಬರ್ 36ನಲ್ಲಿ ನಿಮಗೆ ಟೋಟಲ್ ಆಗಿ 3 ಪದ್ಯಗಳಿಗೆ 4 ಮಾರ್ಕ್ಸಿಗೆ ಪ್ರಶ್ನೆ ಕೇಳಿದರೆ ರೈಟ್ ಎನಿ ಒನ್ ನಿಮಗಲ್ಲಿ ಇಂಟರ್ನಲ್ ಚಾಯ್ಸಸ್ ಇರೋದರಿಂದ 3ರಲ್ಲಿ ಒಂದನ್ನು ಆಯ್ಕೆ ಮಾಡಿ ಬರಿಬೇಕಾಗ್ತದೆ. ಈ ಪದ್ಯಕ್ಕೆ ಸಂಬಂಧಪಡ್ತಕ್ಕಂತಹ ಆನ್ಸರ್ ನೋಡೋದಾದರೆ ಅವರ್ ಕಂಟ್ರಿ ಈಸ್ ಗಾಡ್ಸ್ ಮಿರಾಕ್ಯುಲಸ್ ವರ್ಕ್ ಬಿಕಾಸ್ the physical features of the country are such that there is a natural protection on 3 sides. There is the sea in the north, there is the mountain range of the Himalayas. These features are not merely for a protection, they are things of beauty and they also contribute towards the economic growth of the nation. The man-made buildings like the stone-cut temples match the natural beauty and talk about the craftsmanship of the citizen of the yesteryears. The Indians who fought for their freedom had exhibited their spirit of patriotism too. It is not that the Indians are known for their glory of the past alone. Modern India too has witnessed a technological advancement. Thus India has had its due share of glory. This much is enough for the ದಿಸ್ ಕ್ವೆಶನ್. ಇಷ್ಟು ಸಾಕು ನಮಗೆ ಈ ಪ್ರಶ್ನೆಗೆ ಉತ್ತರ. ಇನ್ನು ಕ್ವೆಶನ್ ನಂಬರ್ 37 ರೈಟ್ ಆ್ಯನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್. ಕೆಳಗೆ ಕೊಟ್ಟಿರ್ತಕ್ಕಂತಹ ಯಾವುದಾದ್ರೂ ಒಂದು ವಿಷಯದ ಮೇಲೆ ಪ್ರಬಂಧವನ್ನು ಬರೆದಿರ್ತದೆ. ಫಾರ್ 4 ಮಾರ್ಕ್ಸ್ ಕ್ವೆಶನ್ ಆಗಿರೋದರಿಂದ ಕ್ವೆಶನ್ ನಂಬರ್ 37 ನಿಮಗೆ ಕೊಟ್ಟಿರ್ತಕ್ಕಂತಹ 3 ಎಸ್ಸೇಸ್ಗಳು ಯಾವ ಅಂತಂದರೆ ಇಲ್ಲಿ ಫಸ್ಟ್ ಒನ್ ಸೋಷಿಯಲ್ ಲೆವೆಲ್ ಸಾಮಾಜಿಕ ಪಿಡುಗುಗಳು, ಬ್ಯಾನ್ ಆನ್ ಪ್ಲಾಸ್ಟಿಕ್ನ ನಿಷೇಧ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಪರಿಸರ ಮಾಲಿನ್ಯದ ಬಗ್ಗೆ 3ರಲ್ಲಿ ಒಂದನ್ನು ಬರೆಯತಕ್ಕಂತಹ ಒಂದು ಪ್ರಶ್ನೆಗೆ ಎಸ್ಸೆ ರೈಟಿಂಗ್ ವಿಡಿಯೋ ವಿಲ್ ಬಿ ಅಪ್ಲೋಡೆಡ್ ಸೂನ್. ಎಸ್ಸೆ ರೈಟಿಂಗ್ಗೆ ಸಂಬಂಧಪಡ್ತಕ್ಕಂತಹ ಇಂಪಾರ್ಟೆಂಟ್ ಎಸ್ಸೇಸ್ಗಳನ್ನು ಬರೀತಕ್ಕಂತಹ ವೇ ಹೇಗೆ, ಇಂಟ್ರೊಡಕ್ಷನ್ ಹೇಗೆ ಬರೀಬೇಕು, ಆಮೇಲೆ ಡೆವಲಪ್ಮೆಂಟ್ ಆಫ್ ದಿ ಎಸ್ಸೆಯನ್ನು ಹೇಗೆ ಡೆವಲಪ್ ಮಾಡಬೇಕು, ಮತ್ತು ಅದನ್ನು ಕನ್ಕ್ಲೂಷನ್ ಹೇಗೆ ಬರೀಬೇಕು, ಅದನ್ನು ಎಂಡ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಒಂದು 10ರಿಂದ 12 ನಿಮಿಷದ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ವಿವರಣೆಯನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗಾಗಿ ಕ್ವೆಶನ್ ನಂಬರ್ 37 ಎಸ್ಸೆ ರೈಟಿಂಗ್ಗೆ ಸಂಬಂಧಪಡ್ತಕ್ಕಂಥ ಪ್ರಶ್ನೆಯನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡಲಾಗುವುದಿಲ್ಲ. ಇನ್ನು ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಮೂವ್ ಟು ದಿ ಕ್ವೆಶನ್ ನಂಬರ್ 38 ಆ್ಯಂಡ್ ಲಾಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 38 ಇಮ್ಯಾಜಿನ್ ಯು ಆರ್ ಪಾವನಿ ಆರ್ ಪ್ರವೀಣ್ ಸ್ಟಡಿಂಗ್ ಇನ್ ಗವರ್ನಮೆಂಟ್ ಹೈಸ್ಕೂಲ್ ಜಯನಗರ ತುಮಕೂರು. ಈ ಒಂದು ಪ್ರಾಮ್ ಅಡ್ರೆಸ್ಸನ್ನು ಇಟ್ಕೊಂಡು ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಆರ್ ಹರ್ ಟು ಯುವರ್ ಸ್ಕೂಲ್ ಡೇ ಫಂಕ್ಷನ್. ನಿಮ್ಮ ಸ್ಕೂಲ್ ಡೇ ಫಂಕ್ಷನ್ಗೆ ನೀವು ಪಾವನಿ ಅಥವಾ ಪ್ರವೀಣ್ ಗವರ್ಮೆಂಟ್ ಹೈಸ್ಕೂಲ್ ಜಯನಗರ ತುಮಕೂರಿನ ಶಾಲೆಯ ವಿದ್ಯಾರ್ಥಿಗಳಾಗಿ ನಿಮ್ಮ ಫ್ರೆಂಡ್ಗೆ ಇನ್ವಿಟೇಷನನ್ನು ಕೊಡಬೇಕಾಗ್ತದೆ ನಿಮ್ಮ ಸ್ಕೂಲ್ ಡೇ ಫಂಕ್ಷನ್ಗೆ. ಆನ್ಸರ್ ನೋಡೋದಾದರೆ ಫ್ರಮ್ ಅಡ್ರೆಸ್ ಅಂತ ಬರೀರಿ, ಎಫ್ ಕ್ಯಾಪಿಟಲ್ ಇರಲಿ, ROM ಸ್ಮಾಲ್ ಲೆಟರ್ ಇರಲಿ, ಫ್ರಮ್ ಅಂತ ಬರೆದು ಮರಿದಂಗೆ ಕಾಮ ಕೊಡಿ. ನಿಮ್ಮ ಕ್ವೆಶನ್ ಪೇಪರ್ನಲ್ಲಿ ಕೊಟ್ಟಿರ್ತಕ್ಕಂತಹ ಫ್ರಮ್ ಅಡ್ರೆಸ್ಗೆ ಏನು ಹೆಸರು ಕೊಟ್ಟಿರ್ತಾರೆ, ಯಾರಂತ ಇಮ್ಯಾಜಿನ್ ಮಾಡ್ಕೊಂಡು ಅಂತ ಹೇಳಿರ್ತಾರಲ್ಲ ಅವ್ರ ಹೆಸರನ್ನೇ ಬರೀರಿ. ಅದೇ ಶಾಲೆ ಹೆಸರನ್ನು ಬರೀಬೇಕು. ಪಾವನಿ ಗವರ್ನಮೆಂಟ್ ಹೈಸ್ಕೂಲ್ ಜಯನಗರ ತುಮಕೂರು. ಇದು ನಿಮಗೆ ನಿಮ್ಮ ಆನ್ಸರ್ ಶೀಟ್ನಲ್ಲಿ ಲೆಫ್ಟ್ ಸೈಡ್ ಆಫ್ ದ ಪೇಜ್ ಅಟ್ ದ ಟಾಪ್, ನಿಮ್ಮ ಪೇಜಿನ ಎಡಭಾಗಕ್ಕೆ ಮೇಲ್ಭಾಗದಲ್ಲಿ ಫ್ರಮ್ ಅಡ್ರೆಸ್ಸನ್ನು ಬರೀರಿ. ಲೀವ್ ಅ ಲೈನ್, ಒಂದು ಲೈನನ್ನು ಬಿಟ್ಟು ಡೇಟ್ ಹಾಕಿ. ಇಲ್ಲಿ ನಾವು 3rd January 2025 ಅಂತ ಹಾಕಿವಿ. ಅದಾಗ್ತಿದ್ದಂಗೆ ಸಾಲ್ಯುಟೇಷನ್ ಬರೀರಿ, ಡಿಯರ್
ಫ್ರೆಂಡ್. ಇನ್ ಕೇಸ್ ಏನಾದರೂ ಸಪೋಸ್ ನಿಮಗೆ ಫಾದರಿಗೆ ಬರಿ ಅಂತ ಇದ್ದರೆ ಡಿಯರ್ ಫಾದರ್, ಬ್ರದರ್ಗೆ ಅಂತ ಇದ್ದರೆ ಡಿಯರ್ ಬ್ರದರ್, ಸಿಸ್ಟರ್ಗೆ ಡಿಯರ್ ಸಿಸ್ಟರ್, ಡಿಯರ್ ಅಂಕಲ್, ಡಿಯರ್ ಅಂಟ್, ಲೈಕ್ ದಟ್. ಹಾಗೆ ಇಲ್ಲಿ ಫ್ರೆಂಡ್ಗೆ ಬರಿತಾ ಇರೋದರಿಂದ ಡಿಯರ್ ಫ್ರೆಂಡ್ ಅಂತ ಸಲ್ಯೂಟೇಷನನ್ನು ಬರೀರಿ. ಬರೆದು ನೀವು ಡೆವಲಪ್ಮೆಂಟ್ ಆಫ್ ದಿ ಲೆಟರನ್ನು ಹೇಗೆ ಡೆವಲಪ್ ಮಾಡಬೇಕಂತಂದರೆ ಇಲ್ಲಿ ಫಸ್ಟಿಗೆ ನೀವು ಯಾರು ಅಂತಕ್ಕಂಥನ ಬರಿಬೇಕು. ಅದು ಆ ಪಾಯಿಂಟ್ ಇದ್ದರೆ ಇಲ್ಲಿ ಇರಬೇಕಾಗ್ತದೆ. ಐ ಆಮ್ ರೈಟಿಂಗ್ ಟು ಇನ್ವೈಟ್ ಯು ಟು ಅವರ್ ಸ್ಕೂಲ್ ಡೇ ಫಂಕ್ಷನ್. ಇಟ್ ವಿಲ್ ಬಿ ಹೆಲ್ಡ್ ಆನ್ ಡೇಟ್ ಆಫ್ ದಿ ಫಂಕ್ಷನನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ನೀವು ಯಾವ ಡೇಟಿಗೆ ಫಂಕ್ಷನ್ ಇದೆ ಅಂತಕ್ಕಂಥ ಬರೀಬೇಕು. ಅಟ್ ಟೈಮ್ ಆಫ್ ಫಂಕ್ಷನ್, ಯಾವ ಟೈಮ್ಗೆ ಆ ಫಂಕ್ಷನನ್ನು ಪ್ರಾರಂಭ ಆಗ್ತದೆ ಅಂತಕ್ಕಂಥ ಕೂಡ ನೀವು ಟೈಮನ್ನು ಮೆನ್ಷನ್ ಮಾಡಿ. ಇನ್ ದ ಸ್ಕೂಲ್ ಆಡಿಟೋರಿಯಮ್ನಲ್ಲಿದ್ದರೆ ಸ್ಕೂಲ್ ಆಡಿಟೋರಿಯಮ್ ಅಂತ ಬರೀರಿ. ಇಲ್ಲಾಂತಂದರೆ ಬೇರೆ ಕಡೆ ಮತ್ತೇನಾದರೂ ಫಂಕ್ಷನನ್ನು ಹೆಲ್ಡ್ ಮಾಡಿದರೆ ಅಲ್ಲಿ ಬರಿಬೇಕಂತ ಪ್ಲೇಸಸ್ಗಳನ್ನು ಕೂಡ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ದೇರ್ ವಿಲ್ ಬಿ ಲಾಟ್ಸ್ ಆಫ್ ಫನ್ ಆ್ಯಕ್ಟಿವಿಟೀಸ್ ಪ್ಲ್ಯಾನ್ಡ್. ಸಾಕಷ್ಟು ಆ್ಯಕ್ಟಿವಿಟೀಸ್ಗಳನ್ನ ಪ್ಲ್ಯಾನ್ ಮಾಡಲಾಗಿದೆ ಸ್ಕೂಲ್ ಫಂಕ್ಷನ್ಗೆ, ಇನ್ಕ್ಲೂಡಿಂಗ್ ಮ್ಯೂಸಿಕ್ ಆ್ಯಂಡ್ ಡಾನ್ಸ್ ಪರ್ಫಾರ್ಮೆನ್ಸಸ್. ಏನೇನಿದೆ ಅಂತಕ್ಕಂಥದ್ದು, ಗೇಮ್ಸ್, ಫುಡ್ ಸ್ಟಾಲ್ಸ್. ಥಿಂಕ್ ಯು ವಿಲ್ ಬಿ ರಿಯಲಿ ಎಂಜಾಯ್ ಇಟ್. ಹಾಗಾಗಿ ಪ್ಲೀಸ್ ಲೆಟ್ ಮೀ ನೋ ಇಫ್ ಯು ಕ್ಯಾನ್ ಕಮ್ ಸೊ ಐ ಕ್ಯಾನ್ ಲೆಟ್ ದ ಆರ್ಗನೈಸರ್ ನೋನ್. ಲುಕಿಂಗ್ ಫಾರ್ವರ್ಡ್ ಟು ಸೀಯಿಂಗ್ ಯು ದ್ಯಾರ್. ಯುವರ್ ಲವ್ಲಿ ಫ್ರೆಂಡ್ ಪಾವನಿ ಅಂತಕ್ಕಂಥದ್ದನ್ನು ಬರಿಬೋದು. ಲಾಸ್ಟಿಗೆ ಯಾರಿಗೆ ಬರಿತಾ ಇದ್ದೀವಿ ಲೆಟ್ರ್ ಅಂತಕ್ಕಂಥದ್ದನ್ನು ಟು ಅಂತ ಬರೆದು ಶೋಭಾ ಮೆಜೆಸ್ಟಿಕ್ ಬೆಂಗಳೂರಿವರೆಗೆ ನಾವು ಲೆಟ್ರನ್ನು ಇನ್ವೈಟಿಂಗ್ ಲೆಟ್ರನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಅಥವಾ ಆರ್ ಇದು ನಿಮಗೆ ಅಫಿಷಿಯಲ್ ಲೆಟ್ರನ್ನು, ಅದು ಈಗ ಇಷ್ಟೊತ್ತು ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು ಪರ್ಸ್ನಲ್ ಲೆಟರ್, ಇವಾಗ ಡಿಸ್ಕಷನ್ ಮಾಡ್ತಕ್ಕಂಥದ್ದು ಆಫಿಷಿಯಲ್ ಲೆಟರ್. ಸೊ ಇದರಿಂದ ನಮಗೇನು ಅರ್ಥ ಆಗ್ತದೆ ಅಂತಂದರೆ ನಿಮಗಿಲ್ಲಿಯೂ ಕೂಡ ಇಂಟರ್ನಲ್ ಚಾಯ್ಸ್ ಇರ್ತದೆ. ಐದರ್ ಪರ್ಸ್ನಲ್ ಲೆಟರ್ ಆದರೂ ಬರೀರಿ ಆರ್ ಆಫಿಷಿಯಲ್ ಲೆಟರ್ ಆದರೂ ಬರೀರಿ. ಅದೇ ಫ್ರಾಮ್ ಅಡ್ರೆಸ್ ಇಟ್ಕೊಂಡು ಆಫಿಷಿಯಲ್ ಲೆಟರ್ ಯಾರಿಗೆ ಬರೀಬೇಕು ಅಂತಂದರೆ ರೈಟ್ ಎ ಲೆಟರ್ ಟು ದ PDO, ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್, ಇವರಿಗೆ ಲೆಟರ್ ಬರೆಯೋದಿದೆ. ರೈಟ್ ಎ ಲೆಟರ್ ಟು ದ PDO, ವಿಲೇಜ್ ಪಂಚಾಯತ್, ರಿಕ್ವೆಸ್ಟಿಂಗ್ ಟು ಕ್ಲೀನ್ ಯುವರ್ ಸ್ಕೂಲ್ ಪ್ರಿಮೈಸಸ್ ಆ್ಯಸ್ ಅ ಚಿಲ್ಡ್ರನ್ ಆರ್ ಬೀಯಿಂಗ್ ಅಫೆಕ್ಟೆಡ್ ಫ್ರಮ್ ಡೆಂಗ್ಯೂ ಫೀವರ್ ಅಂತಕ್ಕಂತಹ ವಿಚಾರವನ್ನು ಇಟ್ಟುಕೊಂಡು ನಿಮ್ಮ ವಿಲೇಜ್ ಪಂಚಾಯತ್ನ PDO ಅವರಿಗೆ ಒಂದು ರಿಕ್ವೆಸ್ಟಿಂಗ್ ಲೆಟ್ರನ್ನು ಬರಿಬೇಕು. ಸಬ್ಜೆಕ್ಟ್ ಏನಾಗಿರ್ತದೆ ಅಂತಂದರೆ ಕ್ಲೀನ್ ಅವರ್ ಸ್ಕೂಲ್ ಪ್ರೆಮೈಸಸ್ ಆ್ಯಸ್ ಅ ಚಿಲ್ಡ್ರನ್ ಆರ್ ಬೀಯಿಂಗ್ ಅಫೆಕ್ಟೆಡ್ ಫ್ರಮ್ ದ ಡೆಂಗ್ಯೂ ಫೀವರ್ ಅಂತ ಇದೆ. ಹಾಗಾಗಿ PDOದವರು ಯಾವ ಪಂಚಾಯತ್ನವರು ಅಂತಕ್ಕಂಥ ಪ್ರಶ್ನೆಗೆ ಅಗೇನ್ ಯು ಆರ್ ಗೋಯಿಂಗ್ ಟು ರೈಟ್ ದ ಸೇಮ್ ಕ್ವೆಶನಲ್ಲಿ ಇರ್ತಕ್ಕಂತಹ ಊರ ಹೆಸರನ್ನೇ, ಪ್ಲೇಸ್ ಹೆಸರನ್ನೇ ಬರೀಬೇಕಾಗ್ತದೆ, ತುಮಕೂರು ಅಂತಕ್ಕಂಥದ್ದು. ಈ ಆಫೀಷಿಯಲ್ ಲೆಟ್ರನ್ನು ನೋಡೋಕ್ಕಿಂತ ಮೊದಲು ಒಂದು ವಿದ್ಯಾರ್ಥಿಗಳು ಹೇಳಬೇಕಂತಂದರೆ ಸಾಕಷ್ಟು ಜನ ಅದು ಓದಬೇಕು, ಇದು ಓದಬೇಕು, ಪದ್ಯಗಳನ್ನ ಸಮರಿ ಪ್ರಿಪರೇಷನ್ ಮಾಡ್ಕೋಬೇಕು, ಪದ್ಯ ಮೆಮೊರೈಸೇಷನ್ ಮಾಡಬೇಕು, ಎಕ್ಸ್ಟ್ರಾಕ್ಟ್ಸ್ಗಳನ್ನ ಪ್ರಿಪೇರ್ ಮಾಡಬೇಕು, ಲೆಟರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಹೆಂಗೆ ಮಾಡ್ಬೇಕಂತ ಯಾರು ಹೇಳೋದಿಲ್ಲ. ಹೇಗೆ ಮಾಡ್ಬೇಕಂತಕ್ಕಂಥದ್ದನ್ನು ಈ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗ್ತದೆ. ಫ್ರಮ್ ಅಂತ ಬರೆದು, ಆ್ಯಕ್ಚುಲಿ ಬರೆದಿಲ್ಲ ಇಲ್ಲಿ, ಫ್ರಮ್ ಅಂತ ಬರೆದು ಪಾವನಿ ಅಂತ ಹೆಸರಿದೆ, ಹೆಸರು ಬರೆದು ಗೌರ್ಮೆಂಟ್ ಹೈಸ್ಕೂಲ್ ಜಯನಗರ ತುಮಕೂರು ಅಂತ ನೀವು ಫ್ರಾಮ್ ಅಡ್ರೆಸ್ಸನ್ನು ಬರೆದು ಲೀವ್ ಅ ಲೈನ್, ಒಂದು ಲೈನನ್ನು ಬಿಟ್ಟು ಡೇಟ್ ಹಾಕ್ಕೊಳ್ರಿ. ಅದಾಗ್ತಿದ್ದಂಗೆ ಒಂದು ಲೈನ್ ಬಿಟ್ಟು T ಕ್ಯಾಪಿಟಲ್ ಬರೆದು O ಸ್ಮಾಲ್ ಲೆಟರ್ ಬರೆದು ಕಾಮ ಕೊಟ್ಟು ದ PDO ವಿಲೇಜ್ ಪಂಚಾಯತ್ ಜಯನಗರ ತುಮಕೂರು ಅಂತ ಬರೆದು ಡಿಯರ್ ಸರ್ ಅಂತಕ್ಕಂತಹ ಸಲ್ಯೂಟೇಷನನ್ನು ಬರೀರಿ. ಇಲ್ಲಂತಂದರೆ ರೆಸ್ಪೆಕ್ಟೆಡ್ ಸರ್ ಅಂತ ಕೂಡ ನೀವು ಸಲ್ಯೂಟೇಷನನ್ನು ಬರೀಬಹುದು. ಸಬ್ಜೆಕ್ಟ್ ಏನಾಗಿರ್ತದೆ, ರಿಕ್ವೆಸ್ಟಿಂಗ್ ಟು ಕ್ಲೀನ್ ಅವರ್ ಸ್ಕೂಲ್ ಪ್ರೆಮೈಸಸ್ ಆ್ಯಸ್ ಅ ಚಿಲ್ಡ್ರನ್ ಆರ್ ಬೀಯಿಂಗ್ ಅಫೆಕ್ಟೆಡ್ ಫ್ರಮ್ ಡೆಂಗ್ಯೂ ಫೀವರ್ ಅಂತಕ್ಕಂಥದ್ದು. ಈಗ ಡೆವಲಪ್ಮೆಂಟ್ ಆಫ್ ದಿ ಲೆಟರ್ ರೈಟಿಂಗ್ ಅಂತಂದರೆ ಐ ಆಮ್ ರೈಟಿಂಗ್ ಟು ರಿಕ್ವೆಸ್ಟ್ ದ ಪಂಚಾಯತ್ ಟು ಟೇಕ್ ಇಮಿಡಿಯೇಟ್ ಆ್ಯಕ್ಷನ್ ಟು ಕ್ಲೀನ್ ದ ಪ್ರೆಮೈಸಸ್ ಆಫ್ ಅವರ್ ಸ್ಕೂಲ್ ಗವರ್ಮೆಂಟ್ ಹೈಸ್ಕೂಲ್ ಜಯನಗರ ತುಮಕೂರು. ರೀಸೆಂಟ್ಲಿ ಸೆವರಲ್ ಸ್ಟೂಡೆಂಟ್ ಹ್ಯಾವ್ ಬೀನ್ ಅಫೆಕ್ಟೆಡ್ ಬೈ ಡೆಂಗ್ಯೂ ಫೀವರ್ ವಿಚ್ ಈಸ್ ಅ ಸೀರಿಯಸ್ ಕನ್ಸರ್ನ್. We believe that the mosquito breeding grounds in and around our school are contributing to the spread of the disease. Therefore, we request the panchayat to clear any stagnant water around the school, trim overgrown bushes and grass, spray insecticides to control mosquito population. We believe that these measures will help to prevent the further spread of dengue fever and ensure a safe and healthy environment for the student. Thank you for your time and attention to this matter. Your faithfully ಅಂತ ಬರೆದು ರೈಟ್ ಸಿಂಪ್ಲಿ ನೀವು ಮೇಲೆ ಏನೇ ಪ್ರಾಮ್ ಅಡ್ರೆಸ್ ಅಂತ ಹೆಸರು ಬರೆದಿರ್ತೀರೋ ಅದೇ ಹೆಸರನ್ನಲ್ಲಿ ಬರೆದ್ರೆ ಆಯಿತು. ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿವರೆಗೆ ನಾವು 50+30 ಟೋಟಲಿ 80 ಮಾರ್ಕ್ಸ್ಗೆ
ಇರತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡಿದ್ದೀವಿ. ಕ್ವಶನ್ ನಂಬರ್ 37 ಒಂದನ್ನು ಮಾತ್ರ ನಾವಿಲ್ಲಿ ತೊಗೊಂಡಿಲ್ಲ, ಓನ್ಲಿ ಬಿಕಾಸ್ ಆಫ್ ಅದರ ಮೇಲೇ ಸಪ್ರೇಟಾಗಿರ್ತಕ್ಕಂಥ ವಿಡಿಯೋ ಮಾಡೋಕ್ಕೋಸ್ಕರ. ಹಾಗಾಗಿ ತಪ್ಪದೇ ವಿದ್ಯಾರ್ಥಿಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು, ಶುಭವಾಗಲಿ.